ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಒಂದು ಕ್ವಿಕ್ ಅಪ್ಡೇಟ್ ಸ್ಟೂಡೆಂಟ್ಸ್, ಮಾಕ್ ಅಲಾಟ್ಮೆಂಟ್ ಯಾವಾಗಿದೆ, ಫಸ್ಟ್ ರೌಂಡ್ ಯಾವಾಗ ಆಗ್ಬೋದು, ಎಲ್ಲ ಕನ್ಫ್ಯೂಷನ್ಗಳಿದ್ದಿತ್ತು. ಆ ಎಲ್ಲ ಕನ್ಫ್ಯೂಷನ್ಸಿಗೆ ಒಂದು ಆನ್ಸರ್ನ ಇವತ್ತೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ KEA ಕಡೆಯಿಂದ. ಆ್ಯಂಡ್ ಒನ್ ಮೋರ್ ಸರ್ಪ್ರೈಸಿಂಗ್ಲಿ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KEA 2 times ಮಾಕ್ ಅಲಾಟ್ಮೆಂಟ್ ಅನ್ನು ಬಿಡ್ತಾ ಇದ್ದಾರೆ. ಮಾಕ್ ರೌಂಡ್ ಅಲಾಟ್ಮೆಂಟ್ ಅಂತ ಫಾರ್ ದ ಫಸ್ಟ್ ಟೈಮ್ KEAದವರು 2 times ಬಿಡ್ತಾ ಇದ್ದಾರೆ ಮಾಕ್ ರೌಂಡ್ ಅಂತ. ಇಲ್ಲಿವರೆಗೆ ಯಾವತ್ತು ಮಾಕ್ ಅನ್ನು 2 times ಬಿಟ್ಟಿದ್ದಿಲ್ಲ, ಫಾರ್ ದ ಫಸ್ಟ್ ಟೈಮ್ ಬಿಡ್ತಾ ಇದ್ದಾರೆ. ಅದ್ರ ಕಂಪ್ಲೀಟ್ ಟೈಮ್ ಟೇಬಲ್ ಅನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸ್ಟೇ ಟ್ಯೂನ್ ಗೈಸ್. ನೋಡಿ, ಆಪ್ಷನ್ ಎಂಟ್ರಿ ಈಗ ನೋಡಿ, ಆಪ್ಷನ್ ಎಂಟ್ರಿ ಇವಾಗ ಹೇಳಿದ್ದಾರೆ 4/8/2024, ಅಂದರೆ ಇವತ್ತು ನೈಟ್ 11:59 PM ಎಂಡ್ ಆಗುತ್ತೆ ಆಪ್ಷನ್ ಎಂಟ್ರಿ. ಇವತ್ತು ನೈಟ್ 12 ಗಂಟೆಗೆ ಇದೆ, 12 ಗಂಟೆಗೆ ಲಾಸ್ಟ್, ಅದಾದ ನಂತರ ಕ್ಲೋಸ್ ಆಗುತ್ತೆ. ಇದಾದ ನಂತರ 7/8/2024 ಆಫ್ಟರ್ 3 days 2 PM, ಆಫ್ಟರ್ 2 PM ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ನೋಡಿ, ಈ ಮಾಕ್ ಅಲಾಟ್ಮೆಂಟ್ ಇದೆಯಲ್ಲ 7/8/2024 ಇದೆಯಲ್ಲ, ಈ ಮಾಕ್ ಅಲಾಟ್ಮೆಂಟ್ ಯಾರಿಗೆಲ್ಲ ಕೇಳಿದರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸ್, ಬಿ ಫಾರ್ಮಾ, ಫಾರ್ಮಾ ಡಿ, BSc ನರ್ಸಿಂಗ್, ಇದಿಷ್ಟು ಇದರವರಿಗೆ ಈ ಮಾಕ್ ಅಲಾಟ್ಮೆಂಟ್. ಈ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಮೆಡಿಕಲ್ ಅವ್ರು ಬರೋದಿಲ್ಲ, ಡೆಂಟಲ್ ಅವ್ರು ಬರೋದಿಲ್ಲ, ಆಯುಷ್ ಅವ್ರು ಬರೋದಿಲ್ಲ. ಓಕೆ, ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಯಾರಿಗೆ ಅಂತ ಕೇಳಿದ್ರೆ ಹೇಳಿದೆ ನೋಡಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸ್, ಬಿ ಫಾರ್ಮಾ, ಫಾರ್ಮಾ ಡಿ, BSc ನರ್ಸಿಂಗ್. ಓಕೆ, ಇದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆನ್ 7/8/2024 ಆಫ್ಟರ್ 2 PM. ಅದಾದ ನಂತರ ನಿಮಗೆ ಆ್ಯಡಿಂಗಿಗೆ ಟೈಮ್ ಕೊಡ್ತಾರೆ. ಎಕ್ಸ್ಟ್ರಾ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಮಾಕ್ ಅಲಾಟ್ಮೆಂಟ್ ಆದ ನಂತರ ಆ್ಯಡ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಬೇಡದೇ ಇರೋದನ್ನು ಡಿಲೀಟ್ ಮಾಡ್ಬೋದು. ಅದಕ್ಕೆ ಟೈಮ್ ಓಪನ್ ಆಗೋದು 9ಗೆ. 7ಗೆ ರಿಸಲ್ಟ್ ಬಂದು 1 ಡೇನ ನಂತರ 9ಇಂದ 11ವರೆಗೆ ಟೈಮ್ ಇರುತ್ತೆ. 11ನ ಮಿಡ್ ನೈಟ್ವರೆಗೆ ಟೈಮ್ ಇದೆ, ಅಂದರೆ 11 ಮಿಡ್ ನೈಟ್, 9, 10, 11 ಮಿಡ್ ನೈಟ್ವರೆಗೆ ಟೈಮ್ ಇದೆ ನಿಮಗೆ. ಈ 3 ದಿವಸದಲ್ಲಿ ನೀವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಅದು 14/8/2024 ಬರುತ್ತೆ. ಇದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್. ಇಲ್ಲಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಚೇಂಜಸ್ ಏನಂತ ಕೇಳಿದ್ರೆ, ಯಾಕೆ 2 ಮಾಕ್ ಅಲಾಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೇಳಿದ್ರೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಇವು 3 ಕೂಡ ಜಾಯಿನ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಇದೆಲ್ಲದೂ ಇದೆ. ಫಸ್ಟ್ ಮಾಕ್ ಅಲಾಟ್ಮೆಂಟ್ಗೆ ಏನೆಲ್ಲ ಕನ್ಸಿಡರ್ ಮಾಡಿದ್ದಾರೆ ಅದೆಲ್ಲದೂ ಇದೆ, ಪ್ಲಸ್ ಅದರಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಅವ್ರದ್ದು ಕೂಡ ಆ್ಯಡ್ ಮಾಡ್ತಾರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ. ಓಕೆ, ಅದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಮತ್ತೆ ನಿಮಗೆ ಆ್ಯಡ್, ಆಲ್ಟರ್, ಡಿಲೀಟ್ ಆಪ್ಷನ್ ಇದೆ ಎಲ್ರಿಗೂ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ಮೆಡಿಕಲ್, ಡೆಂಟಲ್, ಆಯುಷ್, ವೆಟರ್ನರಿ, ಫಾರ್ಮಾ ಸೈನ್ಸ್, ಬಿ ಫಾರ್ಮಾ ಡಿ, BSc ನರ್ಸಿಂಗ್ ಎಲ್ರಿಗೂ ಇದೆ. ಯಾವಾಗ 14ಇಂದ 18, ಎಗೇನ್ 3 days ಟೈಮ್ ಇದೆ, 3 to 4 days ಟೈಮ್ ಇದೆ. ಮತ್ತೆ ಆ್ಯಡ್ ಮತ್ತೆ ಆಲ್ಟ್ರೇಷನ್ ಟೈಮ್ ಇದೆ. ಅದಾದ ನಂತರ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋದು 21/8/2024. ಹಾಗಾದರೆ ಇದು ಅಫಿಷಿಯಲ್ ಆಗಿ ಏನು ಕನ್ಫರ್ಮೇಷನ್ ಆಗಿದೆ ಕೇಳಿದ್ರೆ, ಫಸ್ಟ್ ರೌಂಡ್ ರಿಸಲ್ಟ್ 21/8/2024 ಬರುತ್ತೆ. KCET ಅವರದ್ದು ಫಸ್ಟ್ ರೌಂಡ್ ರಿಸಲ್ಟ್ 21/8/2024 ಪಕ್ಕಾ ಬರುತ್ತೆ. ಓಕೆ, ಸೊ ಏನು ಈ ಟೈಮ್ ಸ್ಪೆಷಲ್ ಏನಂತ ಕೇಳಿದ್ರೆ, ದೇರ್ ಆರ್ 2 rounds of mock allotment. One is for engineering, architecture, yoga, naturopathy, veterinary, farm science, B pharma, pharma D, BSc nursing. And second round of mock allotment is for engineering, architecture, yoga, naturopathy, veterinary, pharma science, B pharma, pharma D, BSc nursing, plus medical, dental, ayush. Okay, so this is ಇದನ್ನೋದು ಈ ಟೈಮಿನ ಸ್ಪೆಷಾಲಿಟಿ ಅಷ್ಟೇ. ಓಕೆ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KEA 2 rounds ಆಫ್ ಮಾಕ್ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಈ ಅಪ್ಡೇಟ್ಗಳು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಬೇಕಾದವ್ರ ಜೊತೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಹ್ಯಾಪಿ ಸಂಡೇ, ಜೈ ಭಾರತ್ ಮಾತೆ.